ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ರಿಸಲ್ಟ್ ಅನೌನ್ಸ್ ಆಯಿತು. ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ ಏನು ತಿಳಿದ್ರೆ KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನಂತರ ಹಿಂದಿನ ವರ್ಷಗಳಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಇರ್ತಾ ಇತ್ತು. ಬಟ್ ಈ ವರ್ಷ KCET ಅಪ್ಲಿಕೇಶನ್ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಿದ್ದಾರೆ. ಅದಕ್ಕೋಸ್ಕರ ರಿಸಲ್ಟ್ ಬಂತು. ಈಗ ಕೌನ್ಸಿಲಿಂಗ್ ರಿಲೇಟೆಡ್ ಸ್ಟಾರ್ಟ್ ಆಗಬೇಕಿರುವಂತಹ ನೆಕ್ಸ್ಟ್ ಪ್ರೊಸೆಸ್ ಯಾವುದು ಅಂತ ಹೇಳಿದ್ರೆ KCET ಆಪ್ಷನ್ ಎಂಟ್ರಿ ಅಂತ. ನಂತರ ಆಪ್ಷನ್ ಎಂಟ್ರಿಯನ್ನು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ರಿಸಲ್ಟ್ ನಂತರ ಕೂಡ ಕೆಲವು ಪ್ರಾಸೆಸ್ ಬಾಕಿ ಉಳಿದಾವೆ, ಅದನ್ನು ಕೂಡ ನಮ್ಮ ಕೇದವ್ರು ನಡೆಸಬೇಕು. ಯಾವುದು ಅಂತ ಹೇಳಿದ್ರೆ ಈಗ ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದಿದೆ. ಅದಕ್ಕೆ ಹೊಸದಾಗಿ ಮತ್ತೆ ಡೇಟನ್ನು ಅನೌನ್ಸ್ ಮಾಡ್ತಾರೆ. ನಂತರ ಅದೇ ಫಿಸಿಕಲಿ ಚಾಲೆಂಜ್ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಅದಂತರ ಹಲವಾರು ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಈಗಲೂ ಕೂಡ ಅನೌನ್ಸ್ ಆಗಿಲ್ಲ. ಅಂದರೆ ಅವರು KCET ಎಕ್ಸಾಮ್ ಕೂಡ ಬರೆದಿದ್ದಾರೆ, ಬೋರ್ಡ್ ಎಕ್ಸಾಮ್ ಕೂಡ ಬರೆದಿದ್ದಾರೆ. ಬಟ್ ಸ್ಟಿಲ್ ಯಾವುದೊಂದು ಪ್ರೋಗ್ರಾಮ್ನಿಂದ ಆ ಒಂದು KCET ರ್ಯಾಂಕಿಂಗ್ ಅನೌನ್ಸ್ ಆಗಿಲ್ಲ. ಅದಕ್ಕೋಸ್ಕರ ಅಂಥ ವಿದ್ಯಾರ್ಥಿಗಳು ಕೂಡ ಯಾವ ಸ್ಟೆಪ್ಸನ್ನು ಫಾಲೋ ಮಾಡಿ ರ್ಯಾಂಕನ್ನು ಪಡೆದುಕೊಳ್ಳಬಹುದು ಅದನ್ನು ಕೂಡ ನಮ್ಮ ಕೇದವರು ತಿಳಿಸಬಹುದು. ಸೊ ಇದು ಬಾಕಿ ಇದೆ. ಅದಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಕೊಡ್ತಾರೆ ವಿದ್ಯಾರ್ಥಿಗಳಿಗೆ, ಸರಿನಾ? ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆದಮೇಲೆ ಈ ಒಂದು ಕೌನ್ಸಿಲಿಂಗ್ಗೆ ರಿಲೇಟೆಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲ ಪ್ರಾಸೆಸ್ ಆಗಿ ಅದರ ನಂತರ ಈ ಒಂದು KCET ಕೌನ್ಸಿಲಿಂಗ್ಗೆ ರಿಲೇಟೆಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ ನಾವು ಗೆಸ್ ಮಾಡೋದಾದ್ರೆ ಅಥವಾ ಅಂದಾಜಿಗೆ ಇಂಥ ಟೈಮಿಗೆ ಸ್ಟಾರ್ಟ್ ಆಗಬಹುದು ಅಂತ ಹೇಳೋದಾದ್ರೆ ಜೂನ್ 3rd ವೀಕ್ ಆರ್ 4th ವೀಕಲ್ಲಿ ಆಪ್ಷನ್ ಎಂಟ್ರಿ ಏನಿದೆ ಅದಕ್ಕೆ ಸಂಬಂಧಂತಹ ಪ್ರಾಸೆಸ್ಗಳು ಸ್ಟಾರ್ಟ್ ಆಗಬಹುದು ಅಥವಾ KCET ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಬಹುದು. ನಂತರ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದಕ್ಕೆ ಈಗಿಂದನೇ ಪ್ರಿಪ್ರೇಷನ್ ಅನ್ನು ನಡೆಸಿ. ಯಾಕಂತ ಹೇಳಿದ್ರೆ ನಿಮಗೆ ಸಡನ್ ಆಗಿ ಅದರ ನಂತರ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಫೀಲ್ ಆಗುತ್ತೆ. ಸೊ ಈಗಿನಿಂದನೇ ನಿಮಗೆ ಆಪ್ಷನ್ ಎಂಟ್ರಿ ಅಂದರೆ ಏನು, ಆಪ್ಷನ್ ಎಂಟ್ರಿಗೆ ಕಾಲೇಜ್ಗಳ ಲಿಸ್ಟನ್ನು ಹೇಗೆ ಮಾಡೋದು ಇದರಲ್ಲಿ ನಿಮಗೆ ಗೊತ್ತಾದರೆ ಚೆನ್ನಾಗಿ ಪ್ರಿಪ್ರೇಷನ್ ನಡೆಸ್ಬೋದು ಆಪ್ಷನ್ ಎಂಟ್ರಿಗೋಸ್ಕರ. ಯಾಕಂತ ಹೇಳಿದ್ರೆ ಆಪ್ಷನ್ ಎಂಟ್ರಿನೇ ನೀವು ಮುಂದೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ ಅಡ್ಮಿಷನ್ ಸಿಗುತ್ತೆ ಅದನ್ನು ಡಿಸೈಡ್ ಮಾಡುತ್ತೆ. ಅಂದರೆ ನಿಮ್ಮ ರ್ಯಾಂಕ್ ಮತ್ತು ಆಪ್ಷನ್ ಎಂಟ್ರಿ ಅದು ಡಿಸೈಡ್ ಮಾಡುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಇರಬೇಕು. ಸೊ ಅದರ ಲಿಸ್ಟನ್ನು ಪ್ರಿಪೇರ್ ಮಾಡಿ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ಹಲವಾರು ವಿಡಿಯೋಗಳನ್ನು, ಅಂದರೆ ಆಪ್ಷನ್ ಎಂಟ್ರಿ ಪ್ರಿಪ್ರೇಷನ್, ಆಪ್ಷನ್ ಎಂಟ್ರಿಗೆ ಕಾಲೇಜ್ಗಳ ಲಿಸ್ಟ್ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋನ ಮಾಡಿದ್ವಿ, ಚೆಕ್ ಮಾಡಿ. ನಂತರ ಬೇರೆ ಡೌಟ್ಸ್ ಅದೇ ಹೇಳಿದ್ನಲ್ವಾ, ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.